ಶಿರಾನಗರದ ಭವಾನಿ ನಗರದಲ್ಲಿರುವ ಶ್ರೀ ಮಾಧವ ವಿದ್ಯಾಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶಾಲೆಯ ಅಧ್ಯಕ್ಷರಾದ ನಂದಿನಿ ಸೋಮಶೇಖರ್ ಮಾತನಾಡಿ, ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಕಲಿಸುವ ಶಾಲೆ ನಮ್ಮದಾಗಿದೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕವಾಗಿ ಅನುಕೂಲವಾಗಲೆಂದು ಶಾಲೆಯ ಜಾಗದಲ್ಲಿ 1000 ಅಡಿಕೆ ಮರಗಳನ್ನು ಬೆಳೆಸಿದ್ದೇವೆ. ಆ ಮರಗಳು 3 ವರ್ಷಕ್ಕೆಲ್ಲ ಹೊಂಬಾಳೆ ಬಿಟ್ಟಿರುವುದು ಸಂತಸ ತಂದಿದೆ. ಅದರ ಪ್ರಯುಕ್ತ ಏಪ್ರಿಲ್ 5ರಂದು ಮಧ್ಯಾಹ್ನ 1 ಗಂಟೆಗೆ ವನಭೋಜನ ಏರ್ಪಡಿಸಲಾಗಿದೆ. ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲಾ ದಾನಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಶ್ರೀ ಮಾಧವ ವಿದ್ಯಾಮಂದಿರ ಶಾಲೆಯ ಅಧ್ಯಕ್ಷರಾದ ನಂದಿನಿ ಸೋಮಶೇಖರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಾಧವ ವಿದ್ಯಾಮಂದಿರದ ಶಾಲೆಯ ಗೌರವಾಧ್ಯಕ್ಷರಾದ ಸೋಮಶೇಖರಯ್ಯ, ಕಾರ್ಯದರ್ಶಿ ಹೇಮಂತ್, ಹಿರಿಯ ಸಲಹೆಗಾರರಾದ ಜಯರಾಮಯ್ಯ, ನಿರ್ದೇಶಕರುಗಳಾದ ಚಿಕ್ಕಣ್ಣ, ಕವಿತಾ ಜಯನಾರಾಯಣ್ ಹಾಗೂ ಡಾಕ್ಟರ್ ಶ್ರೀದೇವಿ ಉಪಸ್ಥಿತರಿದ್ದರು. ಅಭಿವೃದ್ಧಿ ಆಗೋದಕ್ಕೆ ಇಲ್ಲಿ ಅವಕಾಶ ಸಿಕ್ಕಿದಾಗ ನಾವು ಇಲ್ಲಿ ಯೂತ್ಸ್ ಏನು ಸೇರಿದ್ದೀವಿ ಅವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡಾಗ ನಮ್ಮ ಜಯರಾಮಣ್ಣವರು, ಅಶ್ವಥಣ್ಣವರು, ಈ ಥರದ ವಯಸ್ಸಾಗಿರೋಂಥವ್ರ ಜೊತೆಗೆ ಯೂತ್ಸ್ ನಾವುಗಳೆಲ್ಲ ಸೇರ್ಕೊಂಡು ಒಂದು ಟೀಮ್ ವರ್ಕ್ ಮಾಡಬೇಕು, ಅವ್ರ ಮಾರ್ಗದರ್ಶನದಲ್ಲಿ ಶಾಲೆನ ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು 4 ವರ್ಷದಿಂದ ಸೇರಿದ್ವಿ. 4-5 ವರ್ಷದಿಂದ ಅಭಿವೃದ್ಧಿ ಪಥದತ್ತ ನಾವು ಮುನ್ನುಗ್ತಾ ಇದ್ದೀವಿ. ಈ ಶಾಲೆಗೆ ಬಂದಾಗ ಹಣಕಾಸಿನ ಸ್ವಲ್ಪ ಕೊರತೆ ಇತ್ತು. ಇದಕ್ಕೇನಾದರೂ ಒಂದು ನಿವಾರಣೆ ಮಾಡಬೇಕು, ಏನಾದರೂ ಒಂದು ಇದು ಮಾಡಬೇಕಂತ ದೃಷ್ಟಿಯಿಂದ ಹಣ ಕ್ರೋಢೀಕರಣ ಮಾಡಬೇಕಂತ ಒಂದು ದತ್ತು ಯೋಜನೆ ಅಂತ ಮಾಡಿದ್ವಿ. ಅದರಿಂದ ಬಂದ ಶೇಖರಣೆಯಲ್ಲಿ ಶಾಲಾ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಆಯಿತು. ತದನಂತರದಲ್ಲಿ ಚೀಟಿ ಅನ್ನೋದ ಒಂದು ಹಣಕಾಸನ್ನ ದೇಣಿಗೆ ರೂಪದಲ್ಲಿ ಸಾಕಷ್ಟು ಜನಗಳ ಹತ್ರ ಹೋಗಿ ನಾವು ಅಭಿವೃದ್ಧಿ ಮಾಡೋದಕ್ಕೆ ಬಿಲ್ಡಿಂಗ್ ಆಗ್ಬೋದು, ಕಟ್ಟಡ ನಿರ್ಮಾಣಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಸಹಾಯ ಹಸ್ತ ಕೇಳಿದಾಗ ಯಾರೂ ಇಲ್ಲ ಅನ್ನಲಿಲ್ಲ. ಸಾಕಷ್ಟು ಜನ ತಮ್ಮದೇ ಆದ ದೇಣಿಗೆಗಳನ್ನ ಕೊಟ್ಕೊಂಡು ಇಲ್ಲಿ ಮಕ್ಕಳು ಇದು ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಅಭಿವೃದ್ಧಿ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ಪ್ರತಿ ಸಾರಿನೂ ಕೇಳೋಕ್ಕಾಗೋದಿಲ್ಲ. ಶಾಲೆಗೆ ಆದ ಒಂದು ಒಳ್ಳೆಯ ಹಣಕಾಸಿನ ವ್ಯವಸ್ಥೆ ಆಗಬೇಕು, ಯಾರನ್ನೂ ಕೇಳದೇ ಇರೋ ಥರ ನಾವು ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ತೋಟನ 1000 ಅಡಿಕೆ ಗಿಡ ಇರೋಂಥ ಒಂದು ತೋಟನ ನಿರ್ಮಾಣ ಮಾಡಿದ್ವಿ. ಆ ತೋಟ ವಿಶೇಷವಾಗಿ ಭಾಳ ತುಂಬ ಚೆನ್ನಾಗಿ ಬರ್ತಿದೆ. ತುಂಬ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಸೊ ಈ ವರ್ಷ ಏನಾಗಿದೆ, ಹೊಂಬಾಳೆ ಹೊಡೆದಿದೆ. ಒಂದು 15-20 ಗಿಡದಲ್ಲಿ ಹೊಂಬಾಳೆ ಹೊಡೆದಿದೆ. ಸೊ ಹಿರಿಯರ ಒಂದು ಮಾರ್ಗದರ್ಶನ, ಹೊಂಬಾಳೆ ಹೊಡೆದಿರೋವಾಗ ಪೂಜೆ ಮಾಡಬೇಕು ಮತ್ತು ಅದಕ್ಕೆ ಒಂದು ಊಟದ ಒಂದು ವ್ಯವಸ್ಥೆ ಮಾಡಿ ಅನ್ನೋ ಒಂದು ಕಾರಣ ಹೇಳಿದರು. ಅದೇ ನಿಟ್ಟಿನಲ್ಲಿ ನಾವು ಕಮಿಟಿಯವರೆಲ್ಲ ತೀರ್ಮಾನ ಮಾಡಿ ಒಂದು ವನಭೋಜನ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಆ ವನಭೋಜನ ಭಾನುವಾರ ದಿವಸ 1:30 ಗಂಟೆಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ನಿಂತು ಯಾರ್ಯಾರು ದೇಣಿಗೆಗಳು ಕೊಟ್ಟಿದ್ದಾರೆ, ಒಂದು ಆಸಕ್ತಿ ತೋರಿಸಿದ್ದಾರೆ, ಶಾಲೆ ಅಭಿವೃದ್ಧಿ ಮಾಡೋದಕ್ಕೆ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವ್ರಿಗೆಲ್ಲನೂ ಆಹ್ವಾನ ಕೊಡ್ತಿದ್ದೀವಿ. ಈ ಮೂಲಕ ಅಕಸ್ಮಾತಾಗಿ ಯಾರಿಗೆ ಆಹ್ವಾನ ತಲುಪಿಲ್ಲ, ದೇಣಿಗೆ ಕೊಟ್ಟರಂಥ ಮಹನೀಯರು ಯಾರೇ ಇದ್ದಾರೆ, ದಯವಿಟ್ಟು ಇದನ್ನೇ ಆಹ್ವಾನ ಪತ್ರಿಕೆ ಅಂತ ಭಾವಿಸಿ ತಾವುಗಳೆಲ್ಲ ಬರಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ. ಶಿಕ್ಷಣದ ಜೊತೆಗೆ ಸಂಸ್ಕಾರಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತಕ್ಕಂಥ ಶಾಲೆ ಶ್ರೀ ಮಾಧವ ವಿದ್ಯಾಮಂದಿರ. ಅದರಲ್ಲೂ ಕಡು ಬಡವ ಮಕ್ಕಳಿಗೆ ತುಂಬ ಕಡಿಮೆ ಫೀಸ್ನಲ್ಲಿ ಉತ್ತಮ ಶಿಕ್ಷಣ ಕೊಡ್ತಕ್ಕಂಥ ಶಾಲೆ ಯಾವುದಾದ್ರೂ ಇದ್ದರೆ ಅದು ಶ್ರೀ ಮಾಧವ ವಿದ್ಯಾಮಂದಿರ ಶಾಲೆ. ಈ ಶಾಲೆಯಲ್ಲಿ ತುಂಬ ವಿಶೇಷ ಅಂದರೆ ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಸಮಾನವಾಗಿ ಕಾಣ್ತಕ್ಕಂಥ ಮತ್ತು ಎಲ್ಲರಿಗೂ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಸಿಗ್ತಕ್ಕಂಥ ಒಂದು ಶಾಲೆ ಆಗಿದೆ. ನಾನು ಸುಮಾರು ವಿಶ್ವವಿದ್ಯಾಲಯದ ಮಟ್ಟಕ್ಕೆ ನಾವೆಲ್ಲ ನೋಡಿದ್ವಿ. ನಾನು ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲಿ ಓದಬೇಕಾದ್ರೆ ಈ ಥರ ವಾತಾವರಣವನ್ನು ಕಾಣ್ತಾ ಇದ್ವಿ ನಾವು. ಇವತ್ತು ಮುಂದಿನ ದಿನದಲ್ಲಿ ಇದು ಏನು ನಮ್ಮ ಬನಾರಸ್ ವಿಶ್ವವಿದ್ಯಾಲಯ ಇದೆ, ಆ ಮಟ್ಟಕ್ಕೆ ಹೋಗೋಂಥ ಒಂದು ಎಲ್ಲ ಸಾಧ್ಯತೆ ಇದೆ. ಇದಕ್ಕೆ ನಮ್ಮ ತಾಲ್ಲೂಕಿನ ಜನ ಇದಕ್ಕೆ ಸಹಕರಿಸಿದ್ದೆ ಆದರೆ ಇವತ್ತು ನಾವು ಯಾವುದಕ್ಕೆ ಖರ್ಚು ಮಾಡ್ತೀವಿ ದುಡ್ಡನ್ನು, ಉಳ್ಳವರು ಇದಕ್ಕೆ ಒಂದು % ನಾನು ಇದಕ್ಕೆ ಕೊಡಬೇಕು, ನಾನೇನಾದ್ರು ಜೀವನದಲ್ಲಿ ತಪ್ಪು ಮಾಡಿದರೆ ಈ ಶಿಕ್ಷಣಕ್ಕೆ ಕೊಟ್ಟರೆ ನನಗೆ ಆ ತಪ್ಪು ಪರಿಹಾರ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ದಯವಿಟ್ಟು ಸಾರ್ವಜನಿಕರು ತಮಗೆ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಸಹಾಯ ಮಾಡಿರಿ. ಮಕ್ಕಳು ಈ ಕಲಿಕಾ ವಯಸ್ಸಲ್ಲಿ ನಾವು ಏನು ಕಲಿಸ್ತೀವಿ ಅದ್ರ ಬಗ್ಗೆ ಅವ್ರು ಕಲಿತಾರೆ. ನಾನು ಸುಮಾರು ಪಾದಪೂಜೆ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದೆ. ಆ ಮಕ್ಕಳು ಅಪ್ಪ ಅಮ್ಮನಿಗೆ ಪೂಜೆ ಮಾಡೋದು, ಆ ಒಂದು ಸಂಸ್ಕಾರ ಚಿಕ್ಕಂದಿಲ್ಲ ಕರೆತರೆ ಅವ್ರ ಜೀವನದಲ್ಲಿ ಎಲ್ಲೂ ಫೇಲ್ ಆಗಲ್ಲ ಅಂತ ನನ್ನ ಒಂದು ಭಾವನೆ. ಆದರೆ ಇಲ್ಲಿಗೆ ಬಂದು ಸೇರ್ಕೊಂಡ ಮೇಲೆ ಗೊತ್ತಾಯಿತು, ಇಲ್ಲಿ ಬರೀ ಶಿಕ್ಷಣ ಒಂದೇ ಅಲ್ಲ, ಶಿಕ್ಷಣದ ಜೊತೆಗೆ ಸಂಸ್ಕಾರ, ನಮ್ಮ ಭಾರತೀಯ ಪರಂಪರೆ ಬಗ್ಗೆ ಎಲ್ಲದ್ರ ಬಗ್ಗೆಯೂ ತಿಳಿಸ್ಕೊಡ್ತಾರೆ. ನಮ್ಮೂರಲ್ಲಿ ಬೇಕಾದ ಶಾಲೆ ಇದೆ, ಆದರೆ ಇದು ಎಲ್ಲ ಶಾಲೆ ಮಧ್ಯದಲ್ಲಿ ತುಂಬ ಎದ್ದಿಲ್ಲ ಶಾಲೆ. ಅಂದರೆ ಇಲ್ಲಿ ನಮ್ಮ ಇವಾಗಿನ ಸಮಾಜಕ್ಕೆ ಬೇಕಾಗಿರೋ ಸಂಸ್ಕಾರವನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳನ್ನ